ಈ ಒಂದು ಬಸವ ಚಳವಳಿ ಅದು ಎಂದಕ್ಕೂ ಸೋಲು ಆಗೋದಿಲ್ಲ, ಗೆಲುವಾಗಲಿಕ್ಕೆ ಸಾಧ್ಯವಿಲ್ಲ. ಇದು ನಿರಂತರ ಅಂತ. ಯಾವುದೇ ಒಂದು ಚಳವಳಿಗೆ ಸೋಲು ಮತ್ತು ಗೆಲುವಿರೋದು ನಿರಂತರ. ಅಂದು ಬಸವಣ್ಣನಿಂದ ಶುರುವಾದ ಚಳವಳಿ ಈ ಸೂರ್ಯಚಂದ್ರ ಇರೋರು ನಿರಂತರವಾಗಿ ಚಳವಳಿ ಶುರುವಾಗುತ್ತೆ. ಆ ಚಳವಳಿಯ ಮೂಲಕವಾಗಿ ಸತ್ಯದ ಅನ್ವೇಷಣೆ ಮಾಡಬೇಕಾಗತ್ತೆ. ಆ ಚಳವಳಿ ಅಂತಂದರೆ ಸಭೆಗಳಲ್ಲಿ ಮಾಡುವಂಥದ್ದು, ಸಮಾರಂಭಗಳು ಮಾಡುವಂಥದ್ದು, ಹಾಡು ಹೇಳುವಂಥದ್ದು, ಇಷ್ಟಕ್ಕೆ ಸೀಮಿತವಾದರೆ ಚಳವಳಿ ಸಾರ್ಥಕಗೊಳ್ಳೋದಿಲ್ಲ. ಅಂದು ಬಸವಣ್ಣವರು ಅಗ್ರಹಾರದಲ್ಲೇ ಕೂತ್ಕೊಂಡಿದ್ರೆ ಅದು ಚಳವಳಿ ಆಗ್ತಿರಲಿಲ್ಲ. ಅಗ್ರಹಾರ ಇಡ್ತಕ್ಕಂಥ ಸ್ತ್ರೀ ಶೋಷಣೆಯನ್ನು ಬಿಟ್ಟು ಹೊರಗಡೆ ಬಂದು ಬೀದಿಗೆ ಇಳಿದ ಮೇಲೆ ಚಳವಳಿ ಶುರುವಾಯಿತು. ಕೂಡಲ ಸಂಗಮಕ್ಕೆ ಬಂದು ಅಲ್ಲಿರ್ತಕ್ಕಂತಹ ಶೈವರ ಗುರುಕುಲದಲ್ಲಿರ್ತಕ್ಕಂಥ ಅಸಮಾನತೆ ವಿರುದ್ಧವಾಗಿ ಬೀದಿಗೆ ಬಂದು ಹೋರಾಟ ಮಾಡೋಕ್ಕೆ ಚಳವಳಿ ಶುರುವಾಯಿತು. ಕಲ್ಯಾಣದಲ್ಲಿ ಇದ್ದಂತಹ ಪ್ರಭುತ್ವದ ವಿರುದ್ಧವಾಗಿ ಬಸವಣ್ಣವರು ಅರಮನೆ ಬಿಟ್ಟು ಬೀದಿಗೆ ಬಂದು ಹೋರಾಟ ಮಾಡಿದಾಗ ಚಳವಳಿ ಶುರುವಾಯಿತು. ಹಾಗೆ ನಮ್ಮ ಬಸವ ಚಳವಳಿ ಅನ್ನುವಂಥದ್ದು 4 ಗೋಡೆಗೆ ಸೀಮಿತವಾದರೆ ಆ ಚಳವಳಿ ಇನ್ನಷ್ಟು ಭಾಳ ತಡವಾಗುತ್ತೆ. ಆ ಚಳವಳಿ ಹೊರಗಡೆ ಬರಬೇಕಪ್ಪ ಅಂದರೆ ಹೆಂಗೆ ಶರಣರು ಬೀದಿಗೆ ಬಂದರು, ಹೆಂಗೆ ಬಸವಣ್ಣವರು ಬೀದಿಗೆ ಬಂದರು, ಬೀದಿಗೆ ಬಂದು ಬಯಲಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಚಳವಳಿಗೆ ನಿಜವಾಗಿರ್ತಕ್ಕಂಥ ಅರ್ಥ ಸಿಗುತ್ತೆ, ನಿಜವಾಗಿರ್ತಕ್ಕಂಥ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ. ಆ ನಿಟ್ಟಿನಲ್ಲಿ ಸಹ ನಮ್ಮ ಚಳವಳಿಯನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಎಲ್ಲರೂ ಸೇರ್ಕೊಂಡು ಮಾಡಬೇಕಾಗಿದೆ. ಇನ್ನು ಮುಖ್ಯವಾಗಿ ರಾಜಧಾನಿ ಬೆಂಗಳೂರಲ್ಲಿ ನಾಡಪ್ರಭು ಕೆಂಪೇಗೌಡ ಹೆಸರಲ್ಲಿ ಏರ್ಪೋರ್ಟ್ ಇದೆ. ಭಾಳ ಸಂತೋಷಪಟ್ವಿ. ಕ್ರಾಂತಿವೀರ ಸಂಗೊಳ್ಳ ರಾಯಣ್ಣನ ಹೆಸರಲ್ಲಿ ಇವತ್ತು ರೈಲ್ವೆ ಸ್ಟೇಷನ್ಗೆ ಹೆಸರಿಟ್ಟಿದ್ದಾರೆ. ನಾವೆಲ್ಲ ಭಾಳ ಖುಷಿ ಪಟ್ಟಿದ್ದೀವಿ. ಆದರೆ ಅವರೆಲ್ಲರಿಗೂ ಭಾಳ ದೊಡ್ಡ ಆದರ್ಶವಾಗಿರ್ತಕ್ಕಂಥ ಬಸವರು ನೆನಪಿಸುವಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸ್ಮಾರಕಗಳು ಬೆಂಗಳೂರು ಮಹಾನಗರದಲ್ಲಿಲ್ಲ. ಆ ಹಿನ್ನೆಲೆ ಒಳಗೆ ಈ ಭಾಗದ ಜನರ ಬಯಕೆ, ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯುವಜನರ ಬಯಕೆ ಏನಪ್ಪ ಅಂದರೆ, ನಮ್ಮ ಮೆಟ್ರೋ ಎನ್ನುವಂಥ ಒಂದು ಟ್ರೈನ್ ಇದೆ, ಆ ಟ್ರೈನಿಗೆ ಬಸವ ಎನ್ನುವಂಥ ಹೆಸರನ್ನು ನಾಮಕರಣ ಮಾಡಿದರೆ ಬೆಂಗಳೂರಿನಲ್ಲಿ ಸಹ ಬಸವ ಭಕ್ತರನ್ನ ಹೆಸರು ಹೇಳ್ಕೊಳ್ಳಿಕ್ಕೆ ಬಸವ ಕಲ್ಯಾಣದಲ್ಲಿ ವಿಶ್ವವಿದ್ಯಾಲಯ ಮಾಡೋದು ದೊಡ್ಡ ಮಾತಲ್ಲ, ಕೂಡಲ ಸಂಘದಲ್ಲಿ ವಿಶ್ವವಿದ್ಯಾಲಯ ಮಾಡೋದು ದೊಡ್ಡ ಮಾತಲ್ಲ. ನಮ್ಮ ಎಂ ಬಿ ಪಾಟೀಲರು, ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಕೂಡಿ ಗುಲ್ಬರ್ಗದಲ್ಲಿ ಒಂದು ವಚನ ಚಿಂತನ ಮಂಟಪ ಮಾಡ್ತಾರೆ, ಅದು ದೊಡ್ಡ ಮಾತಲ್ಲ. ಅಲ್ಲೆಲ್ಲವೂ ಬಸವಣ್ಣ ಪರಿಚಯ ಇದ್ದೇ ಇದ್ದಾರೆ. ಆದರೆ ರಾಜಧಾನಿಗೆ ಲಕ್ಷಾಂತರ ಜನ ಬರ್ತಾರೆ, ಅಬ್ರಾಡ್ ಕಂಟ್ರಿಯಿಂದ ವಿಜ್ಞಾನಿಗಳು ಬರ್ತಾರೆ, ತಂತ್ರಜ್ಞಾನಿಗಳು ಬರ್ತಾರೆ. ಹಿಂದೆ ಸಿದ್ದರಾಮಯ್ಯನವರು ಅಂಬೇಡ್ಕರ್ ಅವರ ಹೆಸರನ್ನು ಇಲ್ಲಿರ್ತಕ್ಕಂಥ ಎಕನಾಮಿಕಲ್ ಯೂನಿವರ್ಸಿಟಿಗೆ ಹೆಸರಿಟ್ಟರು, ಭಾಳ ಖುಷಿ ಪಟ್ಟು. ಆ ನಿಟ್ಟಿನಲ್ಲಿ ಈ ಭಾಗದ ಜನರಿಗೆ ಬಸವಣ್ಣವರ ಪರಿಚಯ ಆಗುವಂತಿನೊಳಗೆ ಬಸವಣ್ಣ ಎಲ್ಲರೂ ಬಸವಣ್ಣ, ಎಲ್ಲರಿಗಾಗಿ ಬಸವಣ್ಣ. ಬಸವ ಎನ್ನುವಂಥ ಒಂದು ತತ್ವ ಇದ್ದರೆ ಕೇವಲ ಹಿಂದುಳಿದ ದಲಿತ ಮಠಾಧೀಶರು, ಲಿಂಗಾಯತ ಒಳಪಂಗಡದ ಮಾತ್ರ ಒಂದಾಗಕ್ಕೆ ಸಾಧ್ಯ ಇಲ್ಲ. ಬಸವ ಎನ್ನುವಂಥ ಒಂದು ಶಕ್ತಿ ಇದ್ದರೆ ಇಡೀ ದೇಶ ಇರ್ತಕ್ಕಂಥ ಎಲ್ಲ ಸಮುದಾಯದರು ಒಂದಾಗಲಿಕ್ಕೆ ಸಾಧ್ಯವಿದೆ. ಆ ಕಾರಣಕ್ಕೋಸ್ಕರವಾಗಿ ಅಂಥ ಒಂದು ಇತಿಹಾಸವನ್ನು ನಿರ್ಮಿಸುವ ಕೆಲಸಕ್ಕೆ ಮತ್ತಷ್ಟು ನಮ್ಮ ರಾಜ್ಯ ಸರ್ಕಾರ ಮುಂದಾಗಲೇ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಅವತ್ತು ಬುದ್ಧನ ಚಳವಳಿಗೆ ಅಶೋಕ ಶಕ್ತಿಯಾಗಿ ನಿಂತಿದ್ರು. ಇವತ್ತು ನಮ್ಮ ಬಸವ ಚಳವಳಿಗೆ ಒಂದು ದೊಡ್ಡ ಶಕ್ತಿ ಎಂ ಬಿ ಪಾಟೀಲ್ ಅವರು ನಿಂತಿದ್ದಾರೆ. ಅವ್ರ ಜೊತೆಗೆ ಅನೇಕರು ಇವತ್ತು ನಿಂತಿದ್ದಾರೆ. ಆ ಮೂಲಕವಾಗಿ ಈ ರಥವನ್ನು ಕೊಂಡೊಯ್ಯುವ ಪ್ರಯತ್ನ ಮಾಡೋಣ. ಎಷ್ಟೋ ಶತಮಾನಗಳ ನಂತರದಲ್ಲಿ ಒಂದು ವೈದಿಕ ಪರಂಪರೆಯಿಂದ ನಾವೆಲ್ಲರೂ ಇವತ್ತು ಈ ಲಿಂಗಾಯತ ಪರಂಪರೆ ಕಡೆ ಬಂದಿವಿ. ಇನ್ನೂ ಸ್ವಲ್ಪ ದಿನ ಹೋದ್ರಪ್ಪ ಅಂದ್ರೆ ಮತ್ತು ಸತ್ಯದ ಕಡೆ ಬರುವಂಥ ಕಾಲ ಬಂದೇ ಬರುತ್ತೆ. ಅಂಥ ಕಾಲಕ್ಕೆ ನಾವೆಲ್ಲರೂ ಸಹ ಒಗ್ಗೂಡೋಣ ಅನ್ನುವಂಥ ಮಾತು ಹೇಳ್ತಾ, ಅಂಥ ಎಲ್ಲ ಕಾರ್ಯಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ನಾಂದಿ ಆಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ 2 ಮಾತು ಮುಗಿಸ್ತೀನಿ. ಶರಣ ಶರಣಾರ್ಥಿ. ಜೈ ಬಸವೇಶ, ಭಾರತ ದೇಶ.